ಕೆಲವೊಮ್ಮೆ ನಮಗೆ ಅಡುಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಕೈಯಲ್ಲಿ ಸ್ಮೆಲ್ ಬರುತ್ತೆ, ಏನಾದರೂ ಕಟ್ ಮಾಡಿದಾಗ, ಈರುಳ್ಳಿ ಎಲ್ಲ ಕಟ್ ಮಾಡಿದಾಗ ಅಥವಾ ಹಸಿಮೆಣಸು ಎಲ್ಲ ಕಟ್ ಮಾಡಿದಾಗ ಕೈಯಲ್ಲಿ ಉರಿ ಬರುತ್ತೆ. ಇಲ್ಲ ಎಣ್ಣೆ ಎಲ್ಲ ಮುಟ್ಟಿದಾಗ ಎಣ್ಣೆ ಪಸೆ ಇರುತ್ತೆ ಕೈಯಲ್ಲಿ. ಈ ಕಟ್ಬೋರ್ಡ್ ಕೂಡ ಸ್ಮೆಲ್ ಬರ್ತಾ ಇರುತ್ತೆ. ಅದನ್ನೆಲ್ಲ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಹಾಯ್ ಫ್ರೆಂಡ್ಸ್, ಇದು ನಿಮ್ಮ ಕನ್ನಡ ಟಿಪ್ಸ್ ಲೋಕ. ನನ್ನ ಈ ಚಾನಲ್ನಲ್ಲಿ ನೀವು ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡ್ಬೋದು. ಕಿಚನ್ ಟಿಪ್ಸ್, ಹೆಲ್ತ್ ಟಿಪ್ಸ್, ಕ್ಲೀನಿಂಗ್ ಟಿಪ್ಸ್, ಹಾಗೆ ಬ್ಯೂಟಿ ಟಿಪ್ಸ್. ಅದೇ ರೀತಿಯಲ್ಲಿ ನಿಮ್ಮ ಹಣ ಮತ್ತು ಸಮಯದ ಉಳಿತಾಯ ಮಾಡೋಕ್ಕೆ ಬೇರೆ ಬೇರೆ ರೀತಿಯ ಟಿಪ್ಸ್ಗಳನ್ನು ನೋಡಬಹುದು. ಈ ಎಲ್ಲ ವಿಡಿಯೋಗಳನ್ನು ನೋಡಬೇಕಂತ ಹೇಳಿದರೆ ನೀವು ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಫ್ರಿಡ್ಜಲ್ಲಿ ಸ್ಮೆಲ್ ಬರ್ತಾ ಇದ್ರೆ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಯಾವುದಾದ್ರೂ ಒಂದು ಓಲ್ಡ್ ನ್ಯೂಸ್ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ವೆಟ್ ಮಾಡಬೇಕು. ಈ ಥರ ಉಂಡೆ ಥರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡಿ ಈ ಥರ ವೆಟ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಟು ಒಂದು 8 ಅವರ್ಸ್ ತನಕ ಬಿಡಬೇಕು. 8 ಅವರ್ಸ್ ಬಿಟ್ಟು ಇದನ್ನು ತೆಗೆದು ಇದನ್ನ ಬಿಸಾಕಬಹುದು. ಈ ಪೇಪರ್ ಏನಿದೆ ವೆಟ್ ಮಾಡಿರೋದು, ಅದು ಅಲ್ಲಿ ನಮಗೆ ಏನು ಸ್ಮೆಲ್ ಇರುತ್ತಲ್ಲ, ಬ್ಯಾಡ್ ಸ್ಮೆಲ್ ಎಲ್ಲ, ಅದನ್ನೆಲ್ಲ ಅಬ್ಸಾರ್ಬ್ ಮಾಡುತ್ತೆ. ಅದನ್ನೆಲ್ಲ ಹೀರ್ಕೊಂಡು ಅಲ್ಲಿ ಸ್ಮೆಲ್ ಕ್ಲಿಯರ್ ಆಗುತ್ತೆ. ಸ್ಮೆಲ್ ಇರೋದಿಲ್ಲ, ಫ್ರೆಶ್ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಫ್ರಿಡ್ಜ್ ಸ್ಮೆಲ್ ಬರದೇ ಇರೋಕ್ಕೆ ಅಥವಾ ಫ್ರಿಡ್ಜ್ ಫ್ರೆಶ್ ಸ್ಮೆಲ್ ಬರಬೇಕಂತ ಹೇಳಿದರೆ ಇನ್ನೊಂದು ಟಿಪ್ಸನ್ನು ನಾನು ಹೇಳ್ತಾ ಇದ್ದೀನಿ. ಇದು ಲಿಂಬೆ ಹಣ್ಣಿನ ಸಿಪ್ಪೆಯ ಪೌಡರ್, ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿರೋದು. ಸೊ ಈ ಪೌಡರ್ ಏನಿದೆ ಅದನ್ನು ನಾವು ಒಂದು ಸ್ವಲ್ಪ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದು ನಮಗೆ ಫ್ರೆಶ್ ಸ್ಮೆಲ್ ಇರುತ್ತೆ ಇದರಲ್ಲಿ. ಈ ಸ್ಮೆಲ್ಲಿಂದ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಏನಾದರೂ ತೊಗೊಂಡು ನಾವು ಫ್ರಿಡ್ಜನ್ನು ಆ ಬಟ್ಟೆಯಲ್ಲಿ ಒರೆಸ್ಬೋದು. ಈ ನೀರನ್ನು ಸ್ಪ್ರೇ ಮಾಡಿಕೊಂಡು ಅಥವಾ ಬಟ್ಟೆನ ಇದರಲ್ಲಿ ಅದ್ಕೊಂಡು ಒರೆಸಿದ್ರೆ ಕೂಡ ಈ ಲಿಂಬೆ ಹಣ್ಣಿನ ಸಿಪ್ಪೆ ಸ್ಮೆಲ್ ಏನಿದೆ ಅದರಿಂದಾಗಿ ಬ್ಯಾಡ್ ಸ್ಮೆಲ್ ಏನಾದರೂ ಇದ್ದರೆ ಹೋಗುತ್ತೆ, ಹಾಗೆ ಫ್ರೆಶ್ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಈಗ ನೆಕ್ಸ್ಟ್ 3ನೇ ಟಿಪ್ಸ್ ಹೇಳ್ತಾ ಇದ್ದೀನಿ. ನಾವು ನಾರ್ಮಲಿ ಗ್ರೀನ್ ಚಿಲ್ಲಿ ಎಲ್ಲ ಚಿಕ್ಕದಾಗಿ ಕಟ್ ಮಾಡೋ ಥರ ಇದ್ದರೆ ಏನಾಗುತ್ತೆ, ಕೈಗೆ ತಾಗಿದಾಗ ಕೈ ಉರಿ ಶುರು ಆಗುತ್ತಲ್ವಾ. ನಾವೇನಾದರೂ ಮುಖ ಎಲ್ಲ ಮುಟ್ಕೊಂಡ್ಬಿಟ್ರೆ ಮುಖ ಎಲ್ಲ ಉರಿ ಶುರುವಾಗುತ್ತೆ. ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆನ ಕೈಗೆ ಹಾಕ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಕೈ ತುಂಬ ಉರಿತಾ ಇದ್ದರೆ ನಾವು ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅಪ್ಲೈ ಮಾಡಿದರೆ ಕೂಡ ಚೆನ್ನಾಗಿ ಅಪ್ಲೈ ಮಾಡಬೇಕು. ಇಲ್ಲಿ ಬೆರಳ ಸಂದಿಯೆಲ್ಲ ಇನ್ ಕೇಸ್ ಎಲ್ಲಾದರೂ ತಾಗಿದ್ರೂ ಕೂಡ ನೀಟಾಗಿ ಫುಲ್ ಅಪ್ಲೈ ಮಾಡಬೇಕು. ನಾವು ಬೆಚ್ಚಗೆ ನೀರಲ್ಲಿ ಕೈ ಒಂದ್ಸರಿ ತೊಳ್ಕೊಂಡು ತೆಂಗಿನೆಣ್ಣೆ ಅಪ್ಲೈ ಮಾಡೋದ್ರಿಂದ ಕೈ ಉರಿ ಎಲ್ಲ ಕಡಿಮೆ ಆಗುತ್ತೆ. ನಾವು ಅಡುಗೆ ಮಾಡುವಾಗೆಲ್ಲ ಕೆಲವು ಸರಿ ಕೈಯೆಲ್ಲ ಎಣ್ಣೆ ಪಸೆ ಎಲ್ಲ ಆಗುತ್ತಲ್ವ, ಏನಾದರೂ ಎಣ್ಣೆ ಎಲ್ಲ ತಾಗಿ ಅದು ಎಷ್ಟು ತೊಳೆದ್ರೂ ಕೂಡ ಹೋಗಲ್ಲ. ಅದಕ್ಕೆ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಂಡು ಕೈಗೆ ನೀಟಾಗಿ ಅಪ್ಲೈ ಮಾಡಬೇಕು. ಈ ಥರ ಕೈಗೆ ನೀಟಾಗಿ ಫುಲ್ ಎಲ್ಲ ಕಡೆ ಅಪ್ಲೈ ಮಾಡಿದಾಗ, ಎಲ್ಲೆಲ್ಲಿ ಎಣ್ಣೆ ಪಸೆ ಇದೆ ಅಲ್ಲೆಲ್ಲ ಅಪ್ಲೈ ಮಾಡಿದಾಗ ಕೈ ತುಂಬ ಡ್ರೈ ಆಗುತ್ತೆ. ಆಮೇಲೆ ಈ ಥರ ಉದುರಿಸಿ ತೆಕ್ಕೊಂಡು ಆಮೇಲೆ ನಾವು ಮತ್ತೆ ನೀರು ಹಾಕಿ ತೊಳಿಬೋದು. ಕಡಲೆ ಹಿಟ್ಟಲ್ಲಿ ಚೆನ್ನಾಗಿ ಕೈಯನ್ನು ಉಜ್ಕೊಳ್ಬೇಕು. ಇದರಿಂದ ಎಣ್ಣೆ ಪಸೆ ಅಥವಾ ನೀವು ಬೆಣ್ಣೆ ತುಪ್ಪ ಎಲ್ಲ ಮುಟ್ಟಿದ್ರೆ ಕೂಡ ಒಂಥರ ಪಸೆ ಪಸೆ ಅನಿಸ್ತಾ ಇರುತ್ತೆ, ಕೈ ಜಿಡ್ಡು ಅನಿಸ್ತಿರುತ್ತೆ. ಆವಾಗ ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡಬಹುದು. ನೀವು ಹಾಕಿ ಈ ಥರ ತಿಕ್ಕಬೇಕು ಸ್ವಲ್ಪ ಹೊತ್ತು, ನೋಡಿ ಕ್ಲೀನ್ ಆಗುತ್ತೆ. ಆಮೇಲೆ ಉದುರಿಸ್ಕೊಂಡು ನಾವು ನೀರು ಹಾಕಿ ವಾಶ್ ಮಾಡಿದರೆ ಸಾಕಾಗುತ್ತೆ. ನಾವು ಈ ಥರ ಕಟ್ ಬೋರ್ಡ್ ಮೇಲೆ ಇಟ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಕಟ್ ಮಾಡಿದಾಗ ಅದು ಬೋರ್ಡ್ ಸ್ಮೆಲ್ ಬರುತ್ತೆ ಅಲ್ವಾ. ಕೆಲವೊಮ್ಮೆ ನಾವು ತುಂಬ ಕಟ್ ಮಾಡ್ತಾ ಇದ್ದಂಗೆ ಬೋರ್ಡ್ ಸ್ಮೆಲ್ ಬರೋಕ್ಕೆ ಶುರುವಾಗುತ್ತೆ. ಹಾಗೆ ಕೆಲವು ಸರಿ ನಾವೀಗ ಬೀಟ್ರೂಟ್ ಎಲ್ಲ ಕಟ್ ಮಾಡಿದರೆ ತುಂಬ ಕಲರ್ ಎಲ್ಲ ಆಗಿಬಿಡುತ್ತಲ್ವ. ಸೊ ಆವಾಗ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಅದನ್ನ ಸ್ವಲ್ಪ ಅಡುಗೆ ಸೋಡಾನ ಹಾಕಬೇಕು. ಈ ಥರ ಸ್ಪ್ರಿಂಕಲ್ ಮಾಡಬೇಕು ಫುಲ್ಲು. ಅದಾದಮೇಲೆ ಸ್ವಲ್ಪ ವಿನೆಗರನ್ನು ಹಾಕಬೇಕು. ಈ ಥರ ವಿನೆಗರ್ ಮತ್ತು ಅಡುಗೆ ಸೋಡಾ ಎರಡನ್ನೂ ಹಾಕಿ ಚೆನ್ನಾಗಿ ವಾಶ್ ಮಾಡೋದ್ರಿಂದ ಸ್ವಲ್ಪ ಹೊತ್ತು ಹಿಂಗೆ ಬಿಡಬೇಕಿದ್ನ. ಆಮೇಲೆ ನಾರ್ಮಲಾಗಿ ನಾವು ಹೆಂಗೆ ವಾಶ್ ಮಾಡ್ತೀವಿ ಆ ಥರ ವಾಶ್ ಮಾಡ್ಬೋದು. ಸ್ಕ್ರಬ್ ಏನಾದರೂ ಹಾಕಿ ತಿಕ್ಕಿದ್ರೆ ಮಾರ್ಕ್ ಎಲ್ಲ ಇದ್ದರೆ ಕೂಡ ಹೋಗುತ್ತೆ, ಸ್ಮೆಲ್ ಕೂಡ ಹೋಗುತ್ತೆ. ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ತೆಗೆಯುವಾಗ ಅಥವಾ ಕಟ್ ಮಾಡುವಾಗ, ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡುವಾಗ ಕೈಯೆಲ್ಲ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತಲ್ವಾ. ಸೊ ಅದಕ್ಕೆ ನಾವು ಏನು ಮಾಡಬಹುದು ಅಂತ ಹೇಳಿದರೆ, ಸ್ವಲ್ಪ ಅಡುಗೆ ಸೋಡಾನ ತೊಗೊಂಡು ಕೈಗೆ ಹಾಕಿ ಅದನ್ನ ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಬೋದು. ಚೆನ್ನಾಗಿ ಅಪ್ಲೈ ಮಾಡಿ ಕೈಗೆ ಫುಲ್ಲು ನೀರು ಹಾಕಿ ವಾಶ್ ಮಾಡಿದರೆ ಕೂಡ ಈ ಸ್ಮೆಲ್ ಎಲ್ಲ ತುಂಬ ಬೇಗ ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.